ಕಿಡ್ನಾಪ್ ಹಾಗೂ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣಗೆ ಜಾಮೀನು ಸಿಕ್ಕ ಬಳಿಕ ಇದೀಗ ತವರಿಗೆ ಭೇಟಿ ಕೊಟ್ಟಿದ್ದಾರೆ. ನಿರಾಳರಾಗಿದ್ದಾರೆ. ಹಾಸನಕ್ಕೆ 20 ದಿನಗಳ ಬಳಿಕ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಕಿಡ್ನಾಪ್ ಹಾಗೂ ಲೈಂಗಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಾಳರಾಗಿದ್ದಾರೆ. ಸತತ 20 ದಿನಗಳ ನಂತರದಲ್ಲಿ ಹಾಸನಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ನೇರವಾಗಿ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ. ಜೈಲಿನಿಂದ ಹೊರಬಂದ ದಿನವೇ ತವರೂರಿಗೆ ಹೊರಟಿದ್ದಂಥ ಎಚ್.ಡಿ. ರೇವಣ್ಣ ಹೊಳೆಹೊಸೂರಿಗೆ ಹೋಗೋದು ಬೇಡ ಅಂತ ಹೇಳಿ ದೇವೇಗೌಡರೇ ಹೇಳಿದ್ದಂತೆ. ಆದರೆ ಇವತ್ತು ಹೋಗ್ತಾ ಇದ್ದಾರೆ. ಆದರೆ ಅಲ್ಲಿ ಏನನ್ನೂ ಮಾತನಾಡಕ್ಕೆ ಹೋಗೋದಿಲ್ಲ ರೇವಣ್ಣ ಅವರು. ನೋಡಿ, ಇದು ಎಚ್.ಡಿ. ರೇವಣ್ಣ ಅವರಿಗೆ ಎರಡೂ ಕೇಸ್ನಲ್ಲೂ ಕೂಡ ನಿರಾಳರಾಗಿದ್ದಾರೆ. ಕಿಡ್ನ್ಯಾಪ್ ಪ್ರಕರಣ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎರಡೂ ಪ್ರಕರಣದಲ್ಲಿ ಅವರಿಗೆ ಜಾಮೀನು ಸಿಕ್ಕಿದೆ. ಹೀಗಾಗಿ ಬಂಧನದ ಭೀತಿ ಇಲ್ಲ. ಹಾಸನಕ್ಕೆ ಹೋಗಲು ನಿರ್ಧಾರ ಮಾಡಿದರು. ಹಾಸನ ನಿಮ್ಗೆ ಗೊತ್ತಿರಲಿ, ಬಹುತೇಕ ಎಚ್.ಡಿ. ರೇವಣ್ಣ ಅವರು ಅವರ ವಾಸ್ತವ್ಯ ಸಚಿವರಾಗಿದ್ದಾಗಲೂ ಕೂಡ ಬೆಂಗಳೂರಲ್ಲಿ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಕೂಡ ರಾತ್ರಿ ಹಾಸನಕ್ಕೆ ಹೊಳೆಹೊಸೂರಕ್ಕೆ ಮರಳಿ ಅಲ್ಲಿಯ ವಾಸ್ತವ್ಯ ಹೂಡಿ ಅಗೇನ್ ಮತ್ತೆ ಬೆಳಗಿನ ಜಾವ ಬೆಂಗಳೂರಿಗೆ ಬರುವಂಥ ಪರಿಪಾಠವನ್ನು ಎಚ್.ಡಿ. ರೇವಣ್ಣ ಇಟ್ಕೊಂಡಿದ್ದರು. 20 ದಿನಗಳ ಕಾಲ ಹಾಸನಕ್ಕೆ ಹೋಗದೇ ಇರೋದು ಮೋಸ್ಟ್ಲಿ ಅವರ ಲೈಫಲ್ಲಿ ಇದೇ ಮೊದಲ ಬಾರಿಗೆ ಇರಬೇಕು. ಇದೀಗ ಹಾಸನಕ್ಕೆ ಹೋಗಿದ್ದಾರೆ. ಎರಡೂ ಕೇಸ್ನಲ್ಲೂ ರಿಲೀಫ್ ಸಿಕ್ಕಿದೆ. ಮೊದಲು ಅವರ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಹರದನಹಳ್ಳಿ ಸಮೀಪದಲ್ಲೇ ಮಾವಿನಕೆರೆ ಇದೆ. ಆ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಆ ನಂತರದಲ್ಲಿ ಹೊಳೆನರಸೀಪುರಕ್ಕೆ ತೆರಳುವಂಥ ಸಾಧ್ಯತೆ ಇದೆ.